ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ತನ್ನ ನೂತನ ಹಸಿರು ಹೈಡ್ರೋಜನ್ ನೀತಿಯನ್ನು ಘೋಷಿಸಿ 2035ರ ವೇಳೆಗೆ ಶೂನ್ಯ ಇಂಗಾಲದ ಗುರಿಯನ್ನು ಹಾಕಿಕೊಂಡಿದೆ? ಉತ್ತರ ಜರ್ಮನಿ. 2026ರ ಫೆಬ್ರವರಿ ಅಂತ್ಯದಲ್ಲಿ ನಡೆದ ಕ್ವಾಡ್ ಶೃಂಗಸಭೆಯು ಆತಿಥ್ಯವನ್ನು ವಹಿಸಿದ ದೇಶ ಯಾವುದು? ಉತ್ತರ ಭಾರತ. ವಿಶ್ವಸಂಸ್ಥೆಯು 2026ನೇ ವರ್ಷವನ್ನು ಯಾವ ವರ್ಷವೆಂದು ಘೋಷಿಸಿದೆ? ಉತ್ತರ ಅಂತಾರಾಷ್ಟ್ರೀಯ ರೇಂಜ್ಲ್ಯಾಂಡ್ಸ್ ಮತ್ತು ಪಶುಪಾಲಕರ ವರ್ಷ. ಇತ್ತೀಚೆಗೆ ಥಾದ್ ಎಂಬ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಸುದ್ದಿಯಲ್ಲಿ ನೋಡಲಾಗಿದೆ. ಇದು ಯಾವ ದೇಶಕ್ಕೆ ಸೇರಿದ್ದಾಗಿದೆ? ಉತ್ತರ ಅಮೆರಿಕ. 2026ರ ಫಿಫಾ ವಿಶ್ವಕಪ್ನ ಲೋಗೋ ಇತ್ತೀಚೆಗೆ ಬಿಡುಗಡೆಯಾಯಿತು. ಈ ವಿಶ್ವಕಪ್ ಎಷ್ಟು ದೇಶಗಳಲ್ಲಿ ಜಂಟಿಯಾಗಿ ನಡೆಯಲಿದೆ? ಉತ್ತರ 3. ಯಾವ ದೇಶವು ಇತ್ತೀಚೆಗೆ ತನ್ನ ಸಂವಿಧಾನದಲ್ಲಿ ಪರಿಸರ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನಾಗಿ ಸೇರಿಸಿದೆ? ಉತ್ತರ ಚಿಲಿ. ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟಕ್ಕೆ ಇತ್ತೀಚೆಗೆ ಸೇರಿದ 100ನೇ ಸದಸ್ಯ ರಾಷ್ಟ್ರ ಯಾವುದು? ಉತ್ತರ ಪನಾಮಾ. ಆರ್ಕ್ಟಿಕ್ ಪ್ರದೇಶದ ತಾಪಮಾನ ಏರಿಕೆಯನ್ನು ಅಧ್ಯಯನ ಮಾಡಲು ಇತ್ತೀಚೆಗೆ ಆರ್ಕ್ಟಿಕಾ M2 ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದು? ಉತ್ತರ ರಷ್ಯಾ. ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರವು ತನ್ನ ಮೊದಲ ಮಹಿಳಾ ಗಗನಯಾನಿಯನ್ನು ಚಂದ್ರನ ಯೋಜನೆಗೆ ಆಯ್ಕೆ ಮಾಡಿದೆ? ಉತ್ತರ UAE. ಸುದ್ದಿಯಲ್ಲಿ ಕಂಡುಬರುವ ರೆಡ್ ಸಿ ಬಿಕ್ಕಟ್ಟು ಯಾವ ಜಲಸಂಧಿಯ ಸುರಕ್ಷತೆಗೆ ಸಂಬಂಧಿಸಿದೆ? ಉತ್ತರ ಬಾಬ್ ಎಲ್ ಮಂಡೇಬ್ ಜಲಸಂಧಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗಾರ್ಡಸೀಲ್ 4 ಲಸಿಕೆಯು ಯಾವ ಕಾಯಿಲೆಯ ತಡೆಗಟ್ಟುವಿಕೆಗೆ ಸಂಬಂಧಿಸಿದೆ? ಉತ್ತರ ಗರ್ಭಗಂಟಕದ ಕ್ಯಾನ್ಸರ್. ಕೇಂದ್ರ ಸರ್ಕಾರವು 2030ರ ವೇಳೆಗೆ ಭಾರತದ ಲಾಜಿಸ್ಟಿಕ್ ವೆಚ್ಚವನ್ನು GDPಯ ಎಷ್ಟು ಶೇಕಡಕ್ಕಿಂತ ಕೆಳಗೆ ಇಳಿಸುವ ಗುರಿಯನ್ನು ಹೊಂದಿದೆ? ಉತ್ತರ 10%. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೃಹತ್ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನು ಉದ್ಘಾಟಿಸಿದರು? ಉತ್ತರ ಗುಜರಾತ್. ಪ್ರಾಜೆಕ್ಟ್ ಹಿಮಾಂಕ್ ಅಡಿಯಲ್ಲಿ ಯಾವ ಪ್ರದೇಶದಲ್ಲಿ ಗಡಿ ರಸ್ತೆ ಸಂಸ್ಥೆಯು ವಿಮಾನ ನಿಲ್ದಾಣ ಮತ್ತು ಮೂಲಸೌಕರ್ಯವನ್ನು ಮೇಲ್ದರ್ಜೆಗೇರಿಸಿದೆ? ಉತ್ತರ ಲಡಾಖ್. ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುವ ಅಂಗ ಯಾವುದು? ಉತ್ತರ ಮೇದೋಜೀರಕ ಗ್ರಂಥಿ. ಇತ್ತೀಚೆಗೆ ಯಾವ ದೇಶವು ವಿಶ್ವದ ಮೊದಲ DNA ಆಧಾರಿತ COVID-19 ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಭಾರತ. ಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಮೈಟೊಕಾಂಡ್ರಿಯಾ. ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೌರಶಕ್ತಿಯನ್ನು ಯಾವ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ? ಉತ್ತರ ರಾಸಾಯನಿಕ ಶಕ್ತಿ. ಸ್ಟಡಿ ಇನ್ ಇಂಡಿಯಾ ಈಡು ಡಿಪ್ಲೊಮ್ಯಾಟಿಕ್ ಕಾನ್ಕ್ಲೇವ್ 2026 ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ.
ಮಾರ್ಚ್ 2, 2026ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೆಹಲಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಎಷ್ಟು ಹೊಸ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದರು? ಉತ್ತರ 4.